ಹಾಕಲ್ಲ ನೀರಿನ ಮೇಲಿನ ಗುಳ್ಳೆ ಇತ್ತಂದು ಜೀವನ ಯಾವಾಗ ಹೊಡಿತಾನ ಕಾಕ ಯಾರಿಗೆ ಕೂನ ಮಾನವ ಜಲಮಕ ಮರ್ತ ಬಂದಿರಿ ನೀವು
ಸ್ವಲ್ಪ ಸಣ್ಣ ಮಾಡಿಬಿಡು. ಸಣ್ಣ ಮಾಡಿನ. ಹಲೋ 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 ಗೌಡ್ರ, ಹಾ. ಏನ್ ಹಾಡಕತ್ತೀರಿ? ತಲಿ ಕೆಟ್ಟ ನೀವು ತಲಿ. ಹೆಂಗ ಏನಂತ ಹಾಡಕತ್ತೀರಿ ನೀವು? ಏಸಿ ಶರೀರ ಮ್ಯಾಲ ಇಡಬೇಡ ಕಣ್ಣ ಮರವಿಗೆ ಬಗೆತದ ಮಾಯದ ಹೆಣ್ಣ. ಹಾ ಹಾ, ಹೆಣ್ಣಿನ ಸಲುವಾಗಿ ಸಣ್ಣವಾಗಿ ಹೋಗ್ಯಾರ ಮುತ್ತಿ ಮೂರ್ ಹಾದಿ ಮಣ್ಣ. ನೀವು 5 ಬಳ ಸಮ ಮಾಡಿ ಹಾಡಕತ್ತಿಲ್ಲ ಗೌಡ. ಇದು ಶಾನೆ ಐತಾರ ಹುಚ್ಚತ್ತಾರ. ಹೆಂಗ 5 ಬಳ ಸಮ ಮಾಡಿ ಹಾಡಕತ್ತಲ್ಲ, ಇದ್ರ ಅರ್ಥ ಏನು? ಸತ್ಯ. ಹಾ, ಯಾಕಂದ್ರೆ ನೀವು ಹೆಚ್ಚಕ್ಕನ್ನು ಅರು ಭಾಳ ಇರ್ತದಲ್ಲ. ಹೌದ್ ಹೌದು. ಇಲ್ಲಿ ಹ್ಯಾಂಗ ಬೈ ಕೂತೀರಿ? ಹೌದಾ? ಎದ್ದೋರಿ. ಕೂತಾರ ಕೂತಾರ. ಹೌದು. ಹಂಗ ಹುಚ್ಚು ನಮ್ಮ ಹತ್ತಿರಬೇಡ. ಹೆಂಗ್ರಿಪ್ಪ? ಹ್ಯಾಂಗ ಈ ಕಡೆ ತಾಯಿ ಒಳಗೆ ಕೂತಾರ, ಈ ಕಡೆ ಅಪ್ಪನ ಒಳಗೆ ಕೂತಾರ, ಎಲ್ಲ ನನ್ನ ಜಗತ್ತಿನ ಮಾರೇಗಳು ಕೂತಾರ. ಹೆಂಗ್ ಕೂತಾರಿಪ್ಪ? ಭಾಳ ಚಂದ ಕೂತಾರ. ಇದೇ ನಮ್ಮನೆ ರಾಯಬಾಗ ತಾಲೂಕದಾಗ ಹಾರಿಕಿ ಕೂತಿದ್ರು. ಕುರುಗೊಟ್ಟ ನಸರಿದಾಗ ನಮ್ಗೆ ಹಾರಿಕಿ. ಹೌದಾ? ಇಲ್ಲಿ ಹ್ಯಾಂಗ ಅವನ ಒಳಗೆ ಕೂತಾರ, ಅಲ್ಲಿ ಕೂತಾರ. ಹೇಳಿ ಆಯಿ ಹೆಂಗೆ ಇಲ್ಲ ಅಲ್ಲಿ ಹೋಗ್ಬೇಕು. ಚಸ್ಮಾ ಹಾಕ್ಯಾಳ ಹೆಂಗ? ಹಾ ಹಾ ಹಾ, ನಿಂದ ಹೇಳ ಮ್ಯಾಮ್. ಹಂಗಿದ್ರು ಈ ನುಡಿ ಹಾಡಿದವ್ರಿಗೆ ಬಾಬಾ ಏನತ್ತ? ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರವಿಗೆ ಬಗೆತದ ಮಾಯದ ಹೆಣ್ಣ. ಹೌದು. ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುತ್ತಿ ಮೂರ್ ಹಾದಿ ಮಣ್ಣತ್ತ ಹಾಡದೆ. ಹೌದು. ಮುದುಕಿ ಅವಸರ ಮಾಡಿ ಎದ್ದು ಬಂದ್ರು. ಬಂದು ಏ ತಮ್ಮ, ಓ ನಿಂದ್ರ ಸಾಕಿ ತರಬು ತರಬಡಿನ ಹಾಡಿಕೆ. ಹೌದು. ಏನ ಅಕರಿ ಏನ್ ಹಾಡಕತ್ತಿದೀನಿ? ಏನ್ ಹಾಡಕತ್ತೆ? 5 ಬಳ 5 ಬಳ ಶ್ರಮ ಮಾಡಿ ಹೊಡಿಲಕತ್ತಿದಿ. ಹೆಂಗ? ಹೌದು. ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣತ್ತ ಹಾಡ್ಲಕತ್ತಿದಿ. ಹೌದು. ತಮ್ಮ ನಿನಗೆ ಹರದಕ್ಕೊಬ್ಬಕ್ಕಿ ಹೆಣ್ಣದ. ಹೌದು. ನಿನ್ನ ಮದುವೆ ಆಗಕ್ಕೊಬ್ಬಕ್ಕಿ ಹೆಣ್ಣದ. ಹೌದು. ನಿನ್ನ ಹಿಂದೆ ಬೆನ್ನು ಒದಕೊಟ್ಟು ಬಂದಕ್ಕಿನ ಒಬ್ಬಕ್ಕಿ ಹೆಣ್ಣೆ ಅದ. ಹೌದು. 5 ಬಳ ಶ್ರಮ ಮಾಡಿ ಹಾಡ್ಲಕತ್ತಿದ್ದಲ್ಲಿ ಹೆಂಗಿನ ಮಾತಾಡು? ಹುಚ್ಚ ತಮ್ಮ ಹೆಂಗ ಬಿಡಿಸ್ಯಾಳು? ನಾಂದೆ ಆಯ್ಗಿ. ಏನತ್ತ? ಆಯ್ನಿ ಹೋಗಿ ಕುಂದ್ರು. ಹೌದು. ಇದರ ಅರ್ಥ ನಾ ಹೇಳ್ತೀನಿ. ಹೇ ಹೇ, ಮುಗಿಕತ್ತು. ಏನತ್ತ? ಏ ತಮ್ಮ, ಓ ಇಲ್ಲಿ ಹೋಗಿ ಕುಂದ್ರಲಕ್ಕೆ ಬಂದಿಲ್ಲ. ನಿನಗೆ 1000 ರೂಪಾಯಿ ಕೊಟ್ಟು ರೊಕ್ಕ ಕೊಟ್ಟು ನನ್ನ ಊರಿಗೆ ಕರ್ಸ್ಯಾರ. ಹೌದು ಹೌದು. ನೀ ಬಂದು ಹಿಂಗ್ ಹಾಡ್ಲಕತ್ತೀನಿ. ಇದನ್ನ ಹೇಳಿದ್ರೆ ನಾ ಹೋಗಿ ಕುಂದಿರ್ತೀನಿ. ಇಲ್ಲಿ ಕಂದ್ರೆ ಕುಂದ್ರದಿಲ್ಲ. ಹೌದು. ಮುಗಿಕತ್ತು. ಏನತ್ರಿ? ನೀ ಸುಮ್ಕೊಂಡ್ರಪ್ಪ. ನೀ ಶಾಂತತೆ ಇಲ್ಲೇ ಇಟ್ಕಾಳಕತ್ತಿ. ಹರಿದ ಕಾಲ ಮುದುಕಿಗೆ ಇಟ್ ಕಾಡಿ. ಹೌದು. ಇಲ್ಲಿ ಮುದುಕಿ ಹೇಳೋಣ. ಏನತ್ತ? ಆ ಮುದುಕಿ ಹೋಲಿಲ್ಲ. ಅಟ್ಟೆ ನಿತ್ತು. ಹೌದು. ನಿಂತ ಮ್ಯಾಗ ನಾ ಹೇಳ್ದೆ. ಏನತ್ತ? ಆಯಿ ಓ ಲಕ್ಷಾಣ ಹಾದಿ ಹಿಡಿದು ಆಡೋರ್ಕ ಬರ್ಲಾಕತ್ತಿದ್ದೆವು. ಹೌದಾ? ಶಾಂತ ಲಕ್ಷಾಣ ಹಾದಿ ಹಿಡಿದು ಆಡೋರ್ಕ ಬರ್ತಿದ್ದೆವು. ಹೌದು. ಹಾಗೆ ಒಂದು ಮಾವಿನ ಇತ್ತು. ಬಸವನ ಗೌಡ್ರ ಗಾಡಿ ತರಬ್ರಿ ಮಾವಿನಕ್ಕೆ ಚಲೋ ಆಗಂತ ಇರ್ತಾವ. ಹೌದು. ಗಾಡಿ ನಿಂದ್ರಿಸ್ತೇವು. ಹೌದು. ಏ ಬಸವಣ್ಣ, ಓ ಒಂದಿಟ್ಟು ಕಾಯಿ ಕಾತಾವ ಹೊಲಸಾಗ್ಯಾವು. ಹೌದು. ಬಸವಂದ ಏನತ್ರಿ? ಗೌಡ್ರ ನಿಮ್ ಕಣ್ಣಿಗೆ ಕೊಳತಿ ನಿಂಗೆ ಕಾಣ್ಲಾಕತ್ತಾವ. ಮ್ಯಾಗಿನ ಕಾಣವಲ್ಲೇನು? ಪಾಡಗಾಯಿ. ಹಾಡ್ಗಾಯಿ. ಹೌದು. ಆಯಿ ಹೇಳ್ದೆ. ಏನತ್ತ? ಆಯಿ ಇದರಂತೆ. ಹೌದು. ಇದರಂತೆ ಹಾ ಹ್ಯಾಂಗ ಕಾಯಿ ಗಾಳಿ ಮಳೆಗೆ ಕೊಳತು ತೆಳಗ ಬಿದ್ದಾವ ನೋಡು. ಹೌದು. ಹಾರ್ಯಾಗ ಹೋದವ್ರ ಕಾಯಿಗೆ ತುಳಿತಾರ ಕೊಳತಾವ ಹೊಲಸಾಗ್ಯಾವ ಕಾಯಿ. ಹೌದು. ಮಾವಿನ ಗಿಡದಾಗ ಇನ್ನ ಪಾಡಗಾಯಿ ಹಂಗೆ ಅದಾವ. ಹೌದು. ಯಾವನ ಹಣೆ ಬರಲಾಗ ತಿನ್ನಬೇಕಂತ ಋಣ ಅದ ನೋಡು. ಹೌದು. ಆ ಕಾಯಿ ಪಾಡಗಾಯಿ ಹೋಗಿ ಅವನು ಬಾಯ ಪವಿತ್ರ ಕಾಯಿ ಚಲೋ ಮನಸ್ಸಿಗೆ ಹೋಗಿ ಮುಡುತ್ತದ. ಆಯಿ ಈ ನುಡಿ ಯಾರಿಗೆ ಹೋಗಿ ಮುಡ್ತದಂದ್ರ ಕೆಳಗಿದ್ದು ಕೊಳತಾವ ನೋಡು. ಆ ಹಣ್ಣಿಗೆ ಹೋಗಿ ಮುಡ್ತದ. ಚಲೋ ಕಾಯಿ ನೀಡಿಯವ ನೀವ್ ಹೋಗ್ತಂದ್ರ ಮುಗಿಕ್ಕೆ 50 ರೂಪಾಯಿ ಅವ್ರಿಗೆ ಕೊಟ್ಟು ಹೋಗಿತ್ತಾನ. ಜಾಗದಾಗ ಕೊಟ್ಟಾರೆ ಆತ್ಮೀಯ ಹೊರಗಡೆ. ಹೌದು ಹೌದು. ಗೌಡ್ರ, ಹಾ ಇಷ್ಟು ಚಂದ ಸಭಾ ಕೂತದ ಹುಚ್ಚರತ್ ಮಾಡ್ರಿ ನೀವು. ಯಾಕೋ ಜೀವನದಾಗ ಏನೇ ಸಾಧನೆ ಮಾಡಬೇಕು. ಏನೇ ಮಾಡ್ಬೇಕು? ಹೆಣ್ಮಕ್ಳಿಗೆ ಹೊಡೀರಿ ಬಡೀರಿ, ತವ್ರ ಮನೆಗೆ ಹಚ್ಕೊಟ್ರಿ, ಜಗಳ ಮಾಡಿಕರೆ ನಿಮ್ ಕೈ ಮುಗಿದು ಹೇಳ್ತೀನಿ, ಗಂಡಸ ಮಕ್ಕಳಿಗೆ ದಾರು ಕುಡಿದು ಮಾತ್ರ ಬಿಡಬೇಡ್ರಿ. ಹೌದು. ಏನ್ ಹರಕತ್ತಿಲ್ಲ. ಇಲ್ಲಿ ನಿನ್ನ ಒಬ್ಬನಿಗೆ ಕರೆಸ್ಬೇಕು ನೋಡೋ. ಯಾಕ್ರಿ ಗೌಡ್ರ? ಜೀವನದಾಗ ಕುಡಿಬೇಕು. ಮಾನವ ಜನ್ಮ ಎದಕ್ ಹುಟ್ಟ್ಯಾರ? ಉಂಡು ತಿಂದು ಸತ್ತು ಹೋಗುತ್ತದೆ ಈ ಜೀವನ. ಹೌದು. ಮತ್ತೆ ಮುಂದೆ ಹೇಳೋ ನೀನ. ಹೌದು. ಹೌದಲ್ಲ? ಹೇ ಶಿಶರೀರ ಇಡಬ್ಯಾಡ್ರಿ ಕಣ್ಣ ಮರಳಿ ಒಗಿತಾವ್ರಿ ಮಾಯಾದ ಹೆಣ್ಣ. ಹೆಣ್ಣಿನ ಸಲುವಾಗಿ ಸಣ್ಣ